ಇನ್ನು ಬೆಂಗಳೂರಿನಲ್ಲಿ ಬ್ಯಾಟ್ನಿಂದ ಹೊಡೆದು ಪಿಜಿ ಮಾಲೀಕನ ಕೊಲೆಯಾಗಿದೆ. ಪಿಜಿ ಮುಂದೆ ಡ್ರಿಂಕ್ಸ್ ಮಾಡಬೇಡಿ ಅಂದಿದ್ದಕ್ಕೆ ಮಾಲೀಕನನ್ನೇ ಕೊಲೆಗೈದಿದ್ದಾರೆ. ಇದು ರಾಮಮೂರ್ತಿ ನಗರ OMBR ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ಪಿಜಿ ಮಾಲೀಕ 41 ವರ್ಷದ ಮಾಧವ ಕೊಲೆಯಾದಂತಹ ವ್ಯಕ್ತಿ. CMR ಕಾಲೇಜು ಮುಂಭಾಗ ಪಿಜಿ ನಡೆಸ್ತಾ ಇದ್ರು ಮಾಧವ. ನಿನ್ನೆ ರಾತ್ರಿ ಪಿಜಿ ಮುಂದೆ ಡ್ರಿಂಕ್ಸ್ ಮಾಡ್ತಾ ಇದ್ರು ಇಬ್ರು ಯುವಕರು. ಇಲ್ಲಿ ಡ್ರಿಂಕ್ಸ್ ಮಾಡಬೇಡಿ, ಎದ್ದೋಗಿ ಅಂತ ಹೇಳಿದ್ದಕ್ಕೆ ಗಲಾಟೆ ಆಗಿದೆ. ಗಲಾಟೆ ವೇಳೆ ಮಾಧವನಿಗೆ ಇಬ್ರು ಯುವಕರು ಹೊಡೆದಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಪಿಜಿ ಒಳಗೆ ಹೋಗಿ ಬ್ಯಾಟ್ ತಂದು ಹಲ್ಲೆಗೆ ಆಗ್ತಾರೆ ಮಾಧವ್ ಕೂಡ. ಆದ್ರೆ ಈ ವೇಳೆ ಬ್ಯಾಟ್ ಕಸ್ಕೊಂಡು ಮಾಧವನ ಮೇಲೆ ಆ ಇಬ್ಬರು ಯುವಕರು ಹಲ್ಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಲೆಗೆ ಬ್ಯಾಟ್ನಿಂದ ಹೊಡೆದ ಪರಿಣಾಮ ಮಾಧವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸದ್ಯ ಹಲ್ಲೆ ನಡೆಸಿ ಕೊಲೆ ಮಾಡಿದಂತಹ ಆರೋಪಿಗಳನ್ನ ಬಂಧಿಸಲಾಗಿದೆ. ಕಮ್ಮನಹಳ್ಳಿಯ ಡಾನ್ ಬ್ರೈಟ್ಸ್, ಜೀವನಹಳ್ಳಿ ರಾಕೇಶ್ ಬಂಧಿತ ಆರೋಪಿಗಳು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ವಿಕಾಸ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಪಿಜಿ ಮುಂಭಾಗದಲ್ಲಿ ಮದ್ಯ ಸೇವನೆಯನ್ನ ಮಾಡಬೇಡಿ ಅಂತ ಹೇಳಿ ಪಿಜಿ ಮಾಲೀಕ ಯುವಕರಿಗೆ ಹೇಳಿದ ಪರಿಣಾಮ ಇದರಿಂದ ಒಂದಷ್ಟು ಗಲಾಟೆಗಳಾಗಿ ಬ್ಯಾಟ್ ಮುಖಾಂತರ ಹೊಡೆದು ಪಿಜಿ ಮಾಲೀಕನನ್ನ ಕೊಲೆ ಮಾಡಲಾಗಿರುವಂಥದ್ದು. ಸದ್ಯ ಈಗ ನಾನು ಆ ಲೊಕೇಶನ್ ಅಲ್ಲಿ ಇರುವಂಥದ್ದು. ಈ ಒಂದು ಲೊಕೇಶನ್ ಬಂದ್ಬಿಟ್ಟು ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ OMBR ಲೇಔಟ್ ನಲ್ಲಿ ಒಂದು ಘಟನೆ ನಡೆದಿದೆ. ಈ OMBR ಲೇಔಟ್ ನಲ್ಲಿ ಇರ್ತಕ್ಕಂತಹ ಲಕ್ಷ್ಮೀ ನರಸಿಂಹ ಏನು ಪಿಜಿ ಏನಿದೆ ಆ ಪಿಜಿಯ ಮಾಲೀಕ ಮಾಧವ ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ರಾಕೇಶ್ ಮತ್ತು ಡಾನ್ ಬ್ರೈಟ್ಸ್ ಅಂತಕ್ಕಂಥ ಇಬ್ಬರು ಯುವಕರು ಈ ಒಂದು ಪಿಜಿ ಬಳಿಯಲ್ಲಿ ನಿಂತ್ಕೊಂಡಿರ್ತಾರೆ. ಸೊ ಒಳಭಾಗದಲ್ಲಿ ಅಂದ್ರೆ ಪಿಜಿಯ ಒಳಭಾಗಕ್ಕೆ ತೆರಳಿ ಕೈ ತೊಳ್ಕೊಳ್ಬೇಕು ಅಂತ ಹೇಳಿ ಆ ಟ್ಯಾಪ್ ಮುಖಾಂತರ ಕೈ ತೊಳ್ಕೊಳ್ಬೇಕಂತ ಒಳಭಾಗಕ್ಕೆ ಹೋಗಿರ್ತಾರೆ. ನಮ್ಮ ಪಿಜಿ ಒಳಗಡೆ ಯಾಕೆ ಬರ್ತೀರಾ ಅಂತ ಹೇಳಿ ಮಾತಿಗೆ ಮಾತು ಬೆಳೆಯುತ್ತೆ. ಅದಲ್ಲದೆ ನಾವು ತೋರಿಸ್ತಾ ಇರ್ತಕ್ಕಂಥ ಒಂದು ಬಾರ್ ಏನಿದೆ ಇದು ಆ ಒಂದು ಪಿಜಿಯ ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಈ ಬಾರ್ನಲ್ಲಿ ಅವರು ಮದ್ಯ ಸೇವನೆಯನ್ನ ಮಾಡಿ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಪಿಜಿಯ ಒಳಗಡೆ ಇರ್ತಕ್ಕಂಥ ಒಂದು ಟ್ಯಾಪ್ನಲ್ಲಿ ಕೈ ತೊಳ್ಕೊಳ್ಳೋದಕ್ಕೆ ಅಂತ ಹೇಳಿ ಒಳಗಡೆ ಹೋಗಿರ್ತಾರೆ. ಈ ಸಂದರ್ಭ ಇಬ್ಬರಿಗೂ ಕೂಡ ಅಂದ್ರೆ ಮಾಧವ ಮತ್ತು ಆ ಇಬ್ಬರು ಯುವಕರ ನಡುವೆ ಗಲಾಟೆ ಆಗುತ್ತೆ. ಗಲಾಟೆ ಆದ ಸಂದರ್ಭದಲ್ಲಿ ಮಾಧವ ಏನಿದ್ದಾರೆ ಅವರಿಗೆ ಕಪಾಳಕ್ಕೆ ಆ ಇಬ್ರು ಯುವಕರು ರಾಕೇಶ್ ಮತ್ತು ಡಾನ್ ಬ್ರೈಟ್ಸ್ ಹೊಡಿತಾರೆ. ಸೊ ಆ ಸಂದರ್ಭದಲ್ಲಿ ನನಗೆ ಹೊಡಿತೀರಾ ಅಂತ ಹೇಳಿ ಮಾಧವ್ ಅವರು ಒಳಗಡೆ ಹೋಗ್ಬಿಟ್ಟು ಒಂದು ಕ್ರಿಕೆಟ್ ಬ್ಯಾಟ್ ಅನ್ನ ಹೊರಗಡೆ ತೆಗೆದುಕೊಂಡು ಬರ್ತಾರೆ. ಬಂದ ಸಂದರ್ಭದಲ್ಲಿ ಮತ್ತಷ್ಟು ಗಲಾಟೆಗಳು ಜಾಸ್ತಿ ಆಗ್ಬಿಟ್ಟು ಆ ಬ್ಯಾಟ್ ಅನ್ನ ಕಸಿದುಕೊಂಡಂತ ಇಬ್ರು ಮಾಧವ್ ಅವರ ತಲೆಗೆ ಹೊಡೆದಿರುವಂಥದ್ದು. ತಲೆಗೆ ಹೊಡೆದಂತ ಪರಿಣಾಮ ತೀವ್ರ ರಕ್ತಸ್ರಾವವಾಗುತ್ತೆ. ಸ್ಥಳೀಯರು ಅವ್ರನ್ನ ಆಸ್ಪತ್ರೆಗೆ ಕೂಡ ದಾಖಲಿಸ್ತಾರೆ. ಆದರೆ ಚಿಕಿತ್ಸೆ ಫಲಿಸದೆ ಅವರು ಈಗ ಸಾವನ್ನಪ್ಪಿರುವಂಥದ್ದು. ಸೊ ಮತ್ತೊಂದು ಕಡೆಯಲ್ಲಿ ಇದು ರೆಸಿಡೆನ್ಸಿಯಲ್ ಏರಿಯಾ ಕೂಡ ಆಗಿದೆ. ಇದ್ರ ಪಕ್ಕದಲ್ಲೇ ಬಾರು ಕೂಡ ಇರೋದ್ರಿಂದಾಗಿ ಇಲ್ಲಿಯ ಏನು ವಾಸಿಗಳಿಗೆ ಸಮಸ್ಯೆ ಆಗ್ತಿದೆ ಅಂತಕ್ಕಂಥ ಆಕ್ರೋಶ ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ರಾಮಮೂರ್ತಿ ನಗರ ಪೊಲೀಸರು ರಾಕೇಶ್ ಮತ್ತು ಡಾನ್ ಬ್ರೈಟ್ಸ್ ಇಬ್ರು ಕೂಡ ಅರೆಸ್ಟ್ ಮಾಡಿಬಿಟ್ಟು ಇಬ್ಬರ ಹೆಚ್ಚಿನ ವಿಚಾರಣೆಯನ್ನ ಈಗ ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ವಿಕಾಸ್ TV9 ಬೆಂಗಳೂರು.